ಲಾಂಗ್ ಟರ್ಮ್ ತಗೋಬೇಕು ಅಂತ ಅವನು ಹಠ ಮಾಡ್ಕೊಂಡಿದ್ದರಿಂದ ನಾವು ಪರಿಶ್ರಮ ಬಿಟ್ಟರೆ ಬೇರೆ ಅಕಾಡೆಮಿನ ಚೂಸ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ಬೇರೆ ಕಡೆ ಎಲ್ಲ ಕೇಳಿ ತಿಳ್ಕೊಂಡು ಪರಿಶ್ರಮ ಭಾಳ ಚೆನ್ನಾಗಿದೆ ಅಂತೇಳಿ JNU ಓದ್ತಿರುವಂಥ 6 ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರೆಲ್ಲ ಸೇರಿ ನಾವು 6th ಇಂದ ಹಿಡಿದು 12th ಜೊತೆಗೆ ಇದ್ವಿ. ಟೀಚರ್ಸ್, ಪೇರೆಂಟ್ಸು ಪ್ಲಸ್ ಸ್ಟೂಡೆಂಟ್ಸ್ ಎಲ್ಲರ ಜೊತೆಗೆ ಇದ್ವಿ. ನಾವು 6 ಜನ ಒಂದೇ ಸರಿ ಬಂದು ಒಂದೇ ದಿನ ಅಡ್ಮಿಷನ್ ಮಾಡಿಸಿ ಹೋಗಿದ್ವಿ. ನಾನು ಇನ್ನೊಂದು ಆಸೆ ಏನು ಅಂದರೆ 6 ಜನ ಮೊದಲಿಂದಲೂ ಇಲ್ಲೇ ಇದ್ದಾರೆ, ನೀಟ್ ಲಾಂಗ್ ಟರ್ಮ್ವರೆಗೂ ಜೊತೆ ಇದ್ದಾರೆ. ಒಂದೇ ಮೆಡಿಕಲ್ ಕಾಲೇಜ್ 6 ಜನಕ್ಕೆ ಒಂದೇ ಕಾಲೇಜ್ ಸಿಕ್ಕರೆ ಇನ್ನೂ ಸಂತೋಷ ಅಂತ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಎಲ್ಲ ಪೋಷಕರು ಸ್ನೇಹಿತರಾಗಿ ಇದ್ವಿ. ಅವರು ಟೀಚರ್ಸು ಎಲ್ಲರೂ ಭಾಳ ಇಷ್ಟಪಡ್ತಿದ್ರು ಎಲ್ಲರಿಗೂ. ಈ ಕಾರಣಕ್ಕೆ ನಮ್ಮ ಮಗ ಈ ಸರಿ 667 ತಗೊಂಡಿದ್ದಾನೆ. ಆಮೇಲೆ ನಮ್ಮ ನವೋದಯ ಜೊತೆಗೆ ಹೋಗ್ತಿರೋಂಥ ಹುಡುಗಿ 7 ಸಿಂಚನಾ DJ ಅಂತ, ಇನ್ನೊಬ್ಬಳಿದ್ದು ಚಂದನಾ BT ಅಂತ, ಆಮೇಲೆ ಅಜಯ್ BS ಅಂತ ಒಬ್ಬ, ಆಮೇಲೆ ಸುಮಂತ್ BS ಅಂತ ಒಬ್ಬ ಇದ್ದ. ಆಮೇಲೆ ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. 6 ಜನ ಸ್ಕೋರು 666, ಹೇಮಂತಂದು 667, ಚಂದ್ರನ್ದು ಬಿಟ್ಟಿದ್ದು 518, ಆಮೇಲೆ ಸುಮಂತ್ BS 634, ಆಮೇಲೆ ಅಜಯ್ದು ಕಡಿಮೆ ಆಗಿದೆ 360 ಸಮಥಿಂಗ್ ಏನಾಗಿದೆ. ಅವನದೊಬ್ಬನ ಕಡಿಮೆ ಆಯಿತು, ಇನ್ನೆಲ್ಲರೂ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. 5 ಜನಕ್ಕೆ ಸೀಟ್ ಆಗುತ್ತೆ. ಇದಕ್ಕೆಲ್ಲ ರೂವಾರಿಗಳಾದಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ಮತ್ತು ಇಲ್ಲಿರುವಂಥ ಆಡಳಿತ ವೃಂದದವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ, ಪ್ರದೀಪ್ ಈಶ್ವರ್ ಅವರಿಗೆ ಭಾಳ ಎಲ್ಲರೂ ಸೇರಿ ಇನ್ಸ್ಪಿರೇಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಮಾರ್ಕ್ಸ್ ತಗೋಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ.